ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಅನುಗ್ರಹ ಆಶೀರ್ವಾದ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಜೊತೆಗಿದೆ. ಹಾಗೆ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಪರವಾಗಿ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಮುಂದಿನ ದಾರಿಯನ್ನು ತೆರೆದುಕೊಡುತ್ತೆ ಒಂದು ಒಳ್ಳೆಯ ಅವಕಾಶದ ರೂಪದಲ್ಲಿ. ಹಾಗಾದರೆ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ನಿಮಗೆ ಹೊಸ ದಿಕ್ಕು, ಸ್ಥಿರತೆ ಮತ್ತು ಫಲದ ಕಾಲವನ್ನು ಆರಂಭಿಸಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಕಠಿಣ ಶ್ರಮಕ್ಕೆ ಗೌರವ ಆಗಿರ್ಬೋದು, ಒಂದು ಫಲ ಆಗಿರ್ಬೋದು, ಆರ್ಥಿಕ ಸ್ಥಿರತೆ ಆಗಿರ್ಬೋದು ಸಿಗುವ ಸಮಯ ಇದೇ ಆಗಿದೆ. ಅಂದರೆ ಶುರುವಾಗಿದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಕುಟುಂಬದಲ್ಲಿ ಈಗ ಸಮಾಧಾನ ಇದೆ, ನಿಮ್ಮ ಮಕ್ಕಳು ಪರಿವರ್ತನೆಗೊಂಡಿದ್ದಾರೆ, ಎಲ್ಲೋ ಒಂದು ರೀತಿಯಲ್ಲಿ ಅವರ ಬದಲಾವಣೆಯನ್ನು ಕಂಡು ನೀವೀಗ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಕೃತಜ್ಞತೆ ನಿಮ್ಮಲ್ಲಿ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ನಿಮ್ಮ ಜೀವನ ಸುರಕ್ಷಿತ. ಅಂದರೆ ಭಗವಂತ ನಿಮಗೆ ಕೊಟ್ಟಿದ್ದರ ಬಗ್ಗೆ, ನಿಮ್ಮ ಜೀವನದ ಒಂದು ಬದಲಾವಣೆಯ ಬಗ್ಗೆ ನಿಮಗೊಂದು ಕೃತಜ್ಞತಾ ಭಾವ ಇದ್ದಾಗ, ಕಷ್ಟ ಸಿಕ್ಕಿದೆಯೋ, ಪಾಠ ಸಿಕ್ಕಿದೆಯೋ, ಪರಿವರ್ತನೆ ಸಿಕ್ಕಿದೆಯೋ, ಸಮಾಧಾನ ಸಿಕ್ಕಿದೆಯೋ, ಇಲ್ಲ ಅಸಮಾಧಾನ ಸಿಕ್ಕಿದೆಯೋ, ಹಾಗೆ ಎಲ್ಲದಕ್ಕೂ ಒಂದು ಬಲವಾದ ಕಾರಣ ಇತ್ತು. ಆ ಕಾರಣವೇ ನನ್ನ ಜೀವನದಲ್ಲಿ ಈ ಪರಿವರ್ತನೆಗೆ ಕಾರಣ ಆಗಿದೆ ಅಂತ ಹೇಳಿ ನೀವು ಯಾವಾಗ ಕೃತಜ್ಞತರಾಗ್ತಿರೋ, ಆ ಕೃತಜ್ಞತಾ ಭಾವ ನಿಮ್ಮನ್ನ ಇನ್ನಷ್ಟು ಬಲಿಷ್ಠವಾಗಿಸುವುದರ ಜೊತೆಗೆ ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಪರಿವರ್ತನೆ ತಂದುಕೊಟ್ಟಿದೆ. ಇದರಿಂದ ನೀವು ಈಗ ಸಮಾಧಾನವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಬಗ್ಗೆ ನೀವು ಇಷ್ಟು ಕಾಲ ಮೌನವಾಗಿ ಮಾಡಿದ ಪ್ರಯತ್ನಗಳು ಈಗ ಗುರುತಿಸಲ್ಪಡುವ ಕಾಲ ಬಂದಿದೆ. ಆತುರ ಬೇಡ, ನಿಧಾನ ಆದರೆ ಖಚಿತವಾದ ಬೆಳವಣಿಗೆ ನಿಮ್ಮದಾಗತ್ತೆ. ಹಳೆಯ ಭಾರ ಆಗಿರ್ಬೋದು, ಕರ್ಮದ ಒತ್ತಡಗಳನ್ನು ಬಿಟ್ಬಿಡಿ. ಸಂಕ್ರಾಂತಿ ಹೊಸ ಶಕ್ತಿ ನೀಡ್ತಾ ಇದೆ. ಆ ಶಕ್ತಿಯೊಂದಿಗೆ ಮುಂದೆ ಹೋಗಿ. ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ನಿಮಗೊಂದು ಫೀಲ್, ಅಂದರೆ ಒಂದು ಅನುಭವವನ್ನು ಹೊಂದುತ್ತಾ ಇದ್ದೀರಾ. ಯಾವ ರೀತಿ ಅಂದರೆ, ನನ್ನ ಗಂಡನ ರಾಶಿ ಅದಾಗಿದೆ, ನನ್ನ ಮಕ್ಕಳ ರಾಶಿ ಇದಾಗಿದೆ, ನನ್ನ ರಾಶಿ ಇದಾಗಿದೆ. ಅಂದರೆ ನಮಗೆ ಭಿನ್ನ ಭಿನ್ನ ಒಂದು ರಾಶಿಯ ಫಲಗಳಿಗೆ ತಕ್ಕ ಹಾಗೆ ಭಿನ್ನ ಭಿನ್ನ ಫಲಗಳು ಸಿಗ್ತಾ ಇದ್ದಾವೆ. ಅದರಿಂದ ಏನಾದರೂ ಸಮಸ್ಯೆ ಉಂಟಾಗತ್ತಾ ಅನ್ನುವ ಆತಂಕ ಕೆಲವೊಂದು ಸಮಯ ನಿಮ್ಮಲ್ಲಿ ಮನೆ ಮಾಡಿದೆ. ಅಂದರೆ ಅದಕ್ಕೆ ಏನಾದರೂ ಪರಿಹಾರ ಮಾಡ್ಕೊಳ್ಬೇಕಾ ಅಂಥೇಳಿ. ಆದರೆ ಇಲ್ಲಿ ನಿಮ್ಮ ದೃಢವಾದ ವಿಶ್ವಾಸ, ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಪ್ರಯತ್ನಗಳು, ಒಳ್ಳೆಯ ಉದ್ದೇಶದ ದಿನನಿತ್ಯದ ಕರ್ಮಗಳು ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ, ಎಂಥದ್ದೇ ಒಂದು ಗ್ರಹಗಳ ದೋಷ ಇದ್ದರೂ ಕೂಡ ನಿವಾರಣೆ ಮಾಡ್ತವೆ. ಯಾಕಂದರೆ ಈ ಸಮಯ ನೀವು ಗುರುವಿನ ಮಾರ್ಗದರ್ಶನದಲ್ಲಿದ್ದೀರಾ. ಇಲ್ಲಿಂದ ನೀವು ಕಲ್ತದ್ದೇನು, ಇಲ್ಲಿಂದ ನೀವು ಕಲ್ತಿರೋದು ಒಳ್ಳೆಯ ಕರ್ಮ, ಒಳ್ಳೆಯ ಧರ್ಮ, ಮಾಡಿದ ಸೇವೆ, ದಾನ, ಧರ್ಮ, ಕರುಣೆ, ಪ್ರೇಮ ಇವೆಲ್ಲವೂ ಕೂಡ ಮನುಷ್ಯತ್ವ, ಮಾನವೀಯತೆ ಗುಣಗಳನ್ನು ನನ್ನಲ್ಲಿ ಹೆಚ್ಚಿಸಿದವೆ. ಇದರಿಂದ ನಾನು ದಿನನಿತ್ಯ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀನಿ. ಈ ಎಲ್ಲ ರೀತಿಯ ಒಂದು ಒಳ್ಳೆಯ ಕರ್ಮಗಳು ನನ್ನ ಹಳೆಯ ಕರ್ಮದ ಬಂಧನದಿಂದ ನನ್ನನ್ನು ಮುಕ್ತಗೊಳಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿರಿ. ಎಂಥದ್ದೇ ಗ್ರಹ ದೋಷಗಳು ಕೂಡ ನಿಮ್ಮ ಗ್ರಹಗತಿಗಳ ಪ್ರಕಾರ, ಹಿಂದಿನ ಒಂದು ಪ್ರಾರಬ್ಧ ಕರ್ಮದ ಪ್ರಕಾರ ಎಂಥದ್ದೇ ಒಂದು ಕೆಟ್ಟ ಪರಿಣಾಮವನ್ನು ಬೀರುವ ಮೊದಲು ನಿಮ್ಮ ಈಗಿನ ಉತ್ತಮ ಕರ್ಮಗಳನ್ನು ಅಳೆದು ತೂಗಿಯೇ ಅದರ ಫಲವನ್ನು ಕೊಡೋದು. ಹಾಗಾಗಿ ಇಲ್ಲಿ ನಿಮ್ಮ ಮಧ್ಯೆ, ಆ ಗ್ರಹಗತಿಗಳ ಮಧ್ಯೆ ಗುರುವಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಕರ್ಮಗಳ ಉದ್ದೇಶ ಒಳಿತಿನಿಂದ ಇದೆ. ನಿಮ್ಮ ಯೋಚನೆಗಳು ಒಳಿತಿನಿಂದ ಕೂಡಿದವೆ. ಅಂದರೆ ನಿಮ್ಮ ಹಳೆಯ ಭಾರ, ಅಂದರೆ ಕರ್ಮದ ಒತ್ತಡಗಳು ತನ್ನಿಂದ ತಾನೇ ನಿಮ್ಮಿಂದ ಬಿಡುಗಡೆ ಹೊಂದುತ್ತವೆ. ಒಳ್ಳೆಯದು ಕೂಡ್ತಾ ಹೋಗುತ್ತೆ. ಅಂತಹ ಮಾರ್ಗದರ್ಶನವನ್ನೇ ಗುರು ನಿಮಗೆ ನೀಡ್ತಾ ಇರೋದು. ಅವರ ಉಪದೇಶಗಳ ಮೂಲಕ ನಿಮ್ಮನ್ನು ತಿದ್ದಿದ್ದಾರೆ. ಅದರ ಮೂಲಕ ನಿಮ್ಮ ಬೆಳವಣಿಗೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗ್ತಾ ಇದೆ ಕೆಲವರಿಗೆ. ಆದರೆ ಅದೇ ನಿಮ್ಮ ಶಕ್ತಿಯಾಗಿದೆ. ಅದನ್ನು ಕುಗ್ಗುವ ದೃಷ್ಟಿಯಲ್ಲಿ, ಅಂದರೆ ಏನಪ್ಪ ಇಷ್ಟೊಂದು ಕೆಲಸ, ಇಷ್ಟೊಂದು ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ನೋಡಬೇಡಿ. ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ, ಶಕ್ತಿಯನ್ನಾಗಿಸಿ. ಆಗ ಒತ್ತಡ ಆಗಿರ್ಬೋದು, ಆಯಾಸ ಆಗಿರ್ಬೋದು ಆಗೋದಿಲ್ಲ. ಹಾಗೆ ನೀವು ತುಂಬ ಶಕ್ತಿಯುತವಾಗಿ ನಿಮ್ಮೊಳಗಿನಿಂದಲೇ ಯಾರೋ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತೀರಾ. ಅದಕ್ಕೆ ತಕ್ಕ ಹಾಗೆ ಗೌರವ ಆಗಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಬೆಲೆ ಆಗಿರ್ಬೋದು ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗುತ್ತೆ. ಸರ್ಕಾರಿ ನಿರ್ವಹಣೆ, ಭೂಮಿ ನಿರ್ಮಾಣ ಸಂಬಂಧಿತ ಕೆಲಸಗಳಿಗೆ ಶುಭ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಕೂಡ ಸಿಗ್ತಾ ಇದೆ. ಅಂದರೆ ನೀವೊಂದು ಸರ್ಕಾರಿ ಕೆಲಸಕ್ಕೆ ಸೇರಿಕೊಳ್ಬೇಕು ಅಂತ ಒಂದು ಅರ್ಜಿಯನ್ನು ಹಾಕಿದ್ದೀರಾ, ಎಕ್ಸಾಮನ್ನು ಕಟ್ಟಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಶುಭ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಏನೋ ಒಂದು ಶುಭ ಸೂಚನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ಭೂಮಿಯ ವಿಚಾರದಲ್ಲೂ ಕೂಡ ನೀವು ಏನೋ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀರಲ್ಲ, ಅದರಲ್ಲೂ ಕೂಡ ಶುಭ ಫಲ ಕಾಣಿಸ್ತಾ ಇದೆ. ಸ್ವಲ್ಪ ಶೀತ ಆಗಿದೆ, ಅದರಿಂದ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ದಯವಿಟ್ಟು ಕ್ಷಮಿಸಿ.
ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಎದುರಿಗೆ ಹೊಸ ಒಪ್ಪಂದಗಳು ಅಥವಾ ಸ್ಥಿರ ಆದಾಯದ ದಾರಿ ತೆರೀತಾ ಇದೆ. ಅದರ ಕಡೆ ನೀವು ಬಹಳ ಪ್ರಯತ್ನ ಪಟ್ಟಿದ್ರಿ, ಹಿಂದೆ ನಿಮಗೆ ಅದರಲ್ಲಿ ಸೋಲಾಗಿತ್ತು, ಆದರೆ ಈಗ ಅದು ಕೂಡಿ ಬಂದಿದೆ ಆ ಗಳಿಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವರಾಗಿ ನಿಮ್ಮ ಎದುರಿಗೆ ಬಂದು ನಿಲ್ತಾರೆ. ಆ ವಿಚಾರವನ್ನು ತಗೊಂಡು ಆಗ ಮುಂದುವರಿಯಿರಿ. ಉಳಿತಾಯವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಿ, ಆದರೆ ಅದು ಆಗ್ತಾ ಇಲ್ಲ. ಆದರೂ ಕೂಡ ಉಳಿತಾಯ ಆರಂಭಿಸಲು ಇದು ಅತ್ಯುತ್ತಮ ಕಾಲವಾಗಿದೆ ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ. ಹಾಗಾಗಿ ಇಲ್ಲಿ ನೀವು ಹೆಚ್ಚು ಉಳಿಸ್ಬೇಕು ಅಂತ ಏನಿಲ್ಲ. ₹6 ಉಳಿಸ್ತಿರೋ, ₹3 ಉಳಿಸ್ತಿರೋ, ₹9 ಉಳಿಸ್ತಿರೋ, ₹20 ಉಳಿಸ್ತಿರೋ, ಅಷ್ಟನ್ನೇ ಒಂದು ಡಬ್ಬಿಗೆ ಹಾಕ್ಕೊಳ್ತಾ ಬನ್ನಿ. ಖಂಡಿತ ಇವತ್ತು ನೀವು ಆ ಹಣಕ್ಕೆ ಕೃತಜ್ಞತಾಪೂರ್ವಕವಾಗಿ ಒಂದು ಬೆಲೆ ಕೊಡ್ತಾ ನೀವು ಅದನ್ನು ಜೋಡಿಸ್ತಾ ಬಂದರೆ ಅದು ಹೆಮ್ಮರವಾಗಿ ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತೆ. ಅದು ಅತಿ ಹೆಚ್ಚು ಹಣವನ್ನು ಆಕರ್ಷಣೆ ಮಾಡುತ್ತೆ. ಅಷ್ಟೊಂದು ಶಕ್ತಿ ಹಣಕ್ಕಿದೆ. ಹಣ ಹೈ ಎನರ್ಜಿ ಇರುವ ಒಂದು ವಸ್ತುವಾಗಿದೆ. ಅದನ್ನು ನಾವೆಲ್ಲರೂ ಲಕ್ಷ್ಮಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಹಣಕ್ಕೆ ಬೆಲೆ ಕೊಟ್ಟು ಮೊದಲು ಕೂಡಿಡುವ ಅಭ್ಯಾಸವನ್ನು ಶುರು ಮಾಡಿ. ನಿಮ್ಮ ಮನಸ್ಸಲ್ಲಿರುವ ಒಂದು ಆಲೋಚನೆಯನ್ನು ಯೋಜನೆಯಾಗಿ ಬದಲಾಯಿಸಿ ನೋಡಿ. ಆಗ ವ್ಯರ್ಥ ಒಂದು ಖರ್ಚುಗಳು ತನ್ನಿಂದ ತಾನೇ ಕಡಿಮೆ ಆಗ್ತವೆ. ಹಣ ಕೂಡಿಡ್ತಾ ಬರ್ತೀರಾ. ಹಾಗೆ ಅದು ನಿಮಗೆ ಮುಂದೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಹಾಯ ಮಾಡಿಕೊಡುತ್ತೆ. ಹಾಗಾಗಿ ಈ ಸಮಯ ಅದಕ್ಕೆ ಶುಭ ಕಾಲ. ನಾಳೆಯಿಂದನೇ ಶುರು ಮಾಡಿ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ತಡ ಮಾಡಬಾರ್ದಂತೆ. ಹಾಗಾಗಿ ಶುರು ಮಾಡಿ. ಹಳೆಯ ಸಾಲದಿಂದ ಮುಕ್ತವಾಗುವ ಸಮಯ ಬಂದಿದೆ. ಅಡಚಣೆ ಕಡಿಮೆಯಾಗುವ ಸೂಚನೆ ಕಾಣಿಸ್ತಾ ಇದೆ. ಖಂಡಿತ ಯಾರದ್ದೋ ಸಹಾಯದಿಂದ ಹಳೆಯ ಸಾಲದಿಂದ ನೀವು ಮುಕ್ತರಾಗ್ತೀರಾ. ಯಾವುದೋ ಒಂದು ವ್ಯವಹಾರ ಆಗಿರ್ಬೋದು, ಆಕಸ್ಮಿಕ ಹಣ ಆಗಿರ್ಬೋದು, ನಿಮ್ಮ ಬಳಿ ಬರುತ್ತೆ. ಅದರಿಂದ ನೀವು ಬೇಗನೆ ಸಾಲ ತೀರಿಸ್ಕೊಳ್ತೀರಾ. ಹಣವನ್ನು ಇಸ್ಕೊಳ್ಳೋದಷ್ಟೇ ಮುಖ್ಯ ಅಲ್ಲ, ಎಷ್ಟು ಬೇಗ ಕೊಡ್ತೀವೋ ಅನ್ನೋ ಒಂದು ಭಾವ ಇರುತ್ತಲ್ಲ, ಆ ಭಾವ ತಕ್ಷಣವೇ ಹಣವನ್ನು ಹಿಂತಿರುಗಿ ಕೊಡಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಕೆಲವರು ಒಂದು ಸಾರಿ ಏನಾಗುತ್ತೆ ಅಂದರೆ ಅವರ ಎನರ್ಜಿ ಅಂದರೆ ಕೊಟ್ಟವರ ಎನರ್ಜಿಯೇ ಎಲ್ಲೋ ಒಂದು ರೀತಿಲಿ ಒಂದು ನಕಾರಾತ್ಮಕವಾಗಿರುತ್ತೆ. ಆಗ ಮಾತ್ರ ಹಣ ಹಿಂತಿರುಗಿ ಅವರಿಗೆ ಕೊಡಲು ಸ್ವಲ್ಪ ಕಷ್ಟ ಆಗ್ಬೋದು. ಆ ರೀತಿ ಕೂಡ ನಿಮ್ಮ ಜೀವನದಲ್ಲಾಗಿದೆ. ಆದರೆ ನಿಮ್ಮ ಭಾವ ಕೊಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದಾಗ ಖಂಡಿತ ಅವರ ಒಂದು ನಕಾರಾತ್ಮಕ ಎನರ್ಜಿಯನ್ನು ಮೆಟ್ಟಿ ನಿಂತು ನೀವು ಬೇಗನೆ ಅವರ ಹಣವನ್ನು ಹಿಂತಿರುಗಿ ಕೊಡ್ತೀರಾ. ಹಾಗಾಗಿ ಇಲ್ಲಿ ನಿಮ್ಮ ಬಗ್ಗೆ ಯಾವುದೇ ರೀತಿ ನೀವು ನೆಗೆಟಿವ್ ಫೀಲ್ ಮಾಡ್ಕೊಳ್ಬೇಡಿ. ಖಂಡಿತ ಪ್ರಯತ್ನ ಮಾಡಿ, ಅದಕ್ಕೆ ಫಲ ಭಗವಂತ ಕೊಡ್ತಾರೆ. ಇಲ್ಲಿ ಸಂಬಂಧಗಳಲ್ಲೇ ಆಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ಏನು ತೀರ್ಮಾನ ತಗೊಳ್ಬೇಕು ಅಂತ ಇದಿರಲ್ಲ, ಈ ಸಮಯದಲ್ಲಿ ಮಾತಿಗಿಂತ ಕಾರ್ಯ ಮುಖ್ಯವಾಗುವ ಕಾಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಬಹಳ ಶಕ್ತಿ ನೀಡುತ್ತೆ. ಹಾಗಾಗಿ ಅವರ ಆಶೀರ್ವಾದವನ್ನು ಕಡೆಗಣಿಸಬೇಡಿ. ಅವರ ಭಾವನೆಗಳಿಗೂ ಕೂಡ ನೀವು ಸ್ಪಂದಿಸಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಸಂಬಂಧಗಳಲ್ಲಿ ಒಂದು ಗಂಭೀರತೆ ಆಗಿರ್ಬೋದು, ಒಂದು ನಂಬಿಕೆ ಆಗಿರ್ಬೋದು ಹೆಚ್ಚಾಗ್ತಾ ಇದೆ, ಅಂದರೆ ಬಲಗೊಳ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮ ಮೌನ, ನಿಮ್ಮ ಸಮರ್ಪಣಾ ಭಾವ. ಹಾಗೆ ನೀವು ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದೀರಿ, ಕಡಿಮೆ ಮಾತಾಡ್ತಾ ಇದ್ದೀರಾ, ಅಂದರೆ ಅನಗತ್ಯ ವಿಚಾರಗಳನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಶಾಂತಿಯನ್ನು ಕಾಪಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಗಂಭೀರತೆ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು ಹೆಚ್ಚಾಗುವ ಸಮಯ ಈಗ ಮೂಡ್ತಾ ಇದೆ ನಿಮ್ಮ ಜೀವನದಲ್ಲಿ. ದೇಹಕ್ಕಿಂತ ಮನಸ್ಸಿಗೆ ವಿಶ್ರಾಂತಿ ಬೇಕಾದ ಸಮಯ ಇದಾಗಿದೆ. ಅದನ್ನು ನೀವೀಗ ಅರ್ತಿದ್ದೀರಾ. ಹಾಗಾಗಿ ನೀವು ದೇಹಕ್ಕೂ ಎಲ್ಲೋ ಒಂದು ರೀತಿಯಲ್ಲಿ ಶ್ರಮ ಕೊಡ್ತಾ ಇದ್ದೀರಾ, ಮನಸ್ಸಿಗಂತೂ ತುಂಬ ವಿಶ್ರಾಂತಿ ಕೊಡಬೇಕು ಅಂತೇಳಿ ಕೆಲವರ ವಿಚಾರವನ್ನಾಗಿರ್ಬೋದು, ಕೆಲವರು ಮಾತುಗಳನ್ನಾಗಿರ್ಬೋದು, ಅವುಗಳನ್ನು ಇಗ್ನೋರ್ ಮಾಡಿ ಶಾಂತಿಯ ಕಡೆ ನಿಮ್ಮ ಪಯಣ, ಅಂದರೆ ಆಧ್ಯಾತ್ಮಿಕ ಜೀವನದ ಕಡೆ ಒಂದು ತಿರುವಿನ ನೋಟವನ್ನು ನೀವು ಬೀರ್ತಾ ಇದ್ದೀರಾ. ಅಲ್ಲಿಗೆ ನಿಮ್ಮ ಜೀವನ ಈಗ ಒಂದು ಒಳ್ಳೆಯ ಜವಾಬ್ದಾರಿಯುತ ದಾರಿಯಲ್ಲಿ ಸಾಗ್ತಾ ಇದೆ. ಸ್ವಲ್ಪ ಎಲುಬುಗಳು ನೋವ್ತಾ ಇದ್ದಾವೆ, ಸಂಧಿ ಬೆನ್ನು ಭಾಗದ ಕಡೆ ಗಮನ ಇರಲಿ. ಇಲ್ಲಿ ಸ್ವಲ್ಪ ನೋವು ಹೆಚ್ಚಾಗ್ತಾ ಇದೆ. ಸ್ವಲ್ಪ ನೀರನ್ನು ಚೆನ್ನಾಗಿ ಕುಡೀರಿ, ಹಾಗೆ ವ್ಯಾಯಾಮ ಮಾಡಿ, ಹಾಗೆ ಸ್ವಲ್ಪ ವಾಕ್ ಕೂಡ ಮಾಡಿ, ಹಾಗೆ ಉಸಿರಾಟದ ಮೇಲೆ ನಿಯಂತ್ರಣವಿರಲಿ. ಖಂಡಿತ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಆಗಾಗ ಕುಡಿತಾ ಬನ್ನಿ. ಈ ಸಮಯದಲ್ಲಿ ಅಂದರೆ ಈಗ ಒಂದು 15 ದಿನದ ಒಳಗೆ ಎಳ್ಳಿನ ಸೇವನೆ, ಕಪ್ಪು ಎಳ್ಳಿನ ಸೇವನೆಯನ್ನು ಮಾಡಿ. ಈಗ ಈ ಸಮಯದಲ್ಲಿ ನಿಮ್ಮ ದೇಹದ ಮನಸ್ಸಿನ ತಾಪಮಾನವನ್ನು ನಿಯಂತ್ರಣದಲ್ಲಿಡುತ್ತೆ. ಅಂದರೆ ಈಗಿನ ಎನರ್ಜಿಯ ಪ್ರಕಾರ ಎಲುಬು, ಸಂಧಿ, ಬೆನ್ನು ನೋವಿನ ಬಗ್ಗೆ ಇಲ್ಲಿ ಒಂದು ಕಾರ್ಡಲ್ಲಿ ಮೆಸೇಜ್ ಬಂದಿತ್ತು. ನಾನು ಅದಕ್ಕೆ ಒಂದು ಪರಿಹಾರವನ್ನು ನನ್ನದೇ ಆದ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ರೀತಿ ನೋವಿದ್ದವರು ಈ ರೀತಿ ಮಾಡಿ. ಹಾಗೆ ನಾಳೆ ಸಂಕ್ರಾಂತಿಯ ದಿನ ಇರೋದ್ರಿಂದ ನಿಮ್ಮ ಕೈಲಾದರೆ ಏನಾದರೂ ಒಂದು ದಾನ ಮಾಡಿ. ದಾನದ ಸೇವೆ ನಿಮ್ಮ ಜೀವನದಲ್ಲಿರುವ ಹಾಗೆ ನಿಮ್ಮಲ್ಲಿರುವ ಹಾಗೆ ನಿಮ್ಮ ಹಿಂದಿನ ಪ್ರಾರಬ್ಧ ಕರ್ಮದಲ್ಲಿರುವ ದೋಷಗಳನ್ನು ನಿವೃತ್ತಿ ಮಾಡುತ್ತೆ, ಸ್ವತಂತ್ರತೆಯನ್ನು ಕೊಡುತ್ತೆ ನಿಮಗೆ. ಹಾಗಾಗಿ ಎಳ್ಳಾಗಿರ್ಬೋದು, ಬೆಲ್ಲ ಆಗಿರ್ಬೋದು, ಅಕ್ಕಿ ದಾನ ಮಾಡಿ. ಕೆಲವರ ಎನರ್ಜಿಯ ಪ್ರಕಾರ ಈಗಿನ ನಿಮ್ಮ ಪ್ರಸ್ತುತ ಶಕ್ತಿ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ನಿರೀಕ್ಷೆ ಮತ್ತು ಧೈರ್ಯ ಎರಡೂ ಒಂದೇ ಸಮಯದಲ್ಲಿ ಕೆಲಸ ಮಾಡ್ತಾ ಇದೆ. ಮನಸ್ಸು ಗಂಭೀರವಾಗಿದೆ ಕೆಲವು ವಿಚಾರಗಳನ್ನು ತಗೊಂಡು, ಹಾಗೆ ಕೆಲವು ವ್ಯಕ್ತಿಗಳ ವಿಚಾರವನ್ನು ತಗೊಂಡು. ಆದರೆ ಆತ್ಮಕ್ಕೆ ಸರಿಯಾದ ದಾರಿ ಗೊತ್ತಿದೆ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ವ್ಯಕ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಾಗಿರ್ಬೋದು ನಿಮಗೆ ತಿರುವು ಸಿಗುತ್ತೆ. ಆದರೆ ಗುರುವಿನಲ್ಲಿ ಹಾಗೆ ನೀವು ನಂಬಿದ ದೈವಶಕ್ತಿಗಳಲ್ಲಿ ನೀವು ಆ ವಿಚಾರವನ್ನು ಶರಣಾಗಿಸಿ ಪ್ರಾಮಾಣಿಕ ಪ್ರಯತ್ನದಿಂದ ಮುಂದುವರಿರಿ. ನಿಮ್ಮ ಆತ್ಮಸಾಕ್ಷಿ ನಿಮಗೆ ಗೈಡೆನ್ಸ್ ಕೊಡುತ್ತೆ.
ಮದುವೆಯ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಅಂತೇಳಿ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ. ಗುರುವಿನಲ್ಲಿ ಆ ವಿಚಾರವನ್ನು ಇಟ್ಟಿದ್ದೀರಾ ಅಂದರೆ ಅವರ ಬಲ ನಿಮ್ಮ ಜೊತೆ ಇದೆ. ಹಾಗಾಗಿ ಇಲ್ಲಿ ವಿಳಂಬ ಆದರೂ ಕೂಡ ನಿರಾಕರಣೆ ಅಂತೇಳಿ ನಾನು ಅನ್ಕೊಳ್ಬೇಡಿ. ಒಳ್ಳೆಯ ಅನುಭವದೊಂದಿಗೆ ಮ್ಯಾನಿಫೆಸ್ಟ್ ಮಾಡಿ, ಖಂಡಿತ ಅದು ನಡೆಯುತ್ತೆ. ಹಾಗೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಕುಟುಂಬವನ್ನು ಒಪ್ಪಿಸಿ ಮದುವೆ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ, ಖಂಡಿತ ಅದು ಸರಿ. ಕುಟುಂಬದ ಒಪ್ಪಿಗೆ ಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗಿ ಭಾವನೆಗಿಂತ ಸ್ಥಿರತೆಯನ್ನು ಆಯ್ಕೆ ಮಾಡುವ ಕಾಲ ಇದಾಗಿದೆ. ಅವರ ಒಪ್ಪಿಗೆಯನ್ನು ಪಡೆದುಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಈಗಾಗಲೇ ಮಾತುಕತೆ ನಡೆದಿದ್ರೆ ನಿಧಾನವಾಗಿ ಶುಭ ತೀರ್ಮಾನ ಖಂಡಿತ ಬರುತ್ತೆ ಆ ವಿಚಾರದಲ್ಲಿ. ಯಾರಿಗೆಲ್ಲ ಮದುವೆ ಆಗಿಲ್ಲಲ್ಲ ಅಂಥವ್ರು ಏನೊಂದು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೋ, ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರೋ, ಕೆಲವು ಹರಕೆಗಳನ್ನು ಮಾಡ್ಕೊಂಡಿದ್ದೀರಲ್ಲ, ಆ ಹರಕೆಗಳನ್ನು ತೀರಿಸುವ ಅವಕಾಶ 2026ರಲ್ಲಿ ನಿಮಗೆ ಸಿಗುತ್ತೆ. ಬಲವಾದ ಸಂಬಂಧದ ಸೂಚನೆ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ 2026ರಲ್ಲಿ ಅನೇಕರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ನೀವು ವಿಶ್ವಾಸವನ್ನು ಕಳೆದುಕೊಳ್ಬೇಡಿ. ಒಂದು ಉದ್ಯೋಗದ ವಿಚಾರದಲ್ಲಿ, ಒಂದು ವ್ಯಾಪಾರದ ವಿಚಾರದಲ್ಲಿ ನೀವು ಮಾಡುತ್ತಿರುವ ಶ್ರಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಫಲ ಕೊಡುವುದು ಖಚಿತ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನಿಂದ ಒಂದು ಆಶೀರ್ವಾದದ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಅವರ ಶರಣದಲ್ಲಿ ಆ ವಿಚಾರವನ್ನು ಇನ್ನೂ ದೃಢವಾದ ಒಂದು ಸಮರ್ಪಣಾ ಭಾವದಿಂದ ಶರಣಾಗಿಸಿ. ಖಂಡಿತ ಬದಲಾವಣೆ ಸಿಗುತ್ತೆ. ಕೆಲಸದಲ್ಲಿ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ಬರುತ್ತೆ. ಸ್ಥಿರ ಆದಾಯದ ದಾರಿ ತೆರೆದುಕೊಳ್ಳುತ್ತೆ. ಸರ್ಕಾರಿ ಆಡಳಿತ, ಮ್ಯಾನೇಜ್ಮೆಂಟ್, ತಾಂತ್ರಿಕ ಕ್ಷೇತ್ರದಲ್ಲಿ ನಿಮಗೆ ಶುಭವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ತೀರ್ಮಾನವನ್ನು ತಗೊಳ್ಳೋಕ್ಕೆ ಒದ್ದಾಡ್ತಾ ಇದ್ದಾರಲ್ಲ, ಯಾವುದರಲ್ಲಿ ಮುಂದುವರಿಬೇಕು ಅಂತೇಳಿ ಇಲ್ಲಿ ಈ ರೀತಿಯ ಒಂದು ಸೂಚನೆಗಳು ನಿಮಗೆ ಕಾಣಿಸ್ತಾ ಇದೆ. ಕೆಲವೊಂದು ಸಾರಿ ಅಡಚಣೆ ಆಗ್ತಾ ಇದೆ, ಎಲ್ಲೋ ಒಂದು ರೀತಿಯಲ್ಲಿ ಅಡೆತಡೆ ಆಗ್ತಾ ಇದೆ. ಯಾರಾದರೂ ಏನಾದರೂ ತೊಂದರೆ ಇಲ್ಲ ಅಂದರೆ ಏನಾದರೂ ಪ್ರಯೋಗ ಮಾಡಿದಾರಾ ಅಂತೇಳಿ ಏನು ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ತಾ ಇದ್ದೀರಲ್ಲ, ಇದು ಹೊರಗಿನ ಅಡ್ಡಿ ಅಲ್ಲ, ನಿಮ್ಮೊಳಗಿನ ಅಡ್ಡಿ ಅಂದರೆ ಸಂಶಯದ ಅಡ್ಡಿ. ಅತಿಯಾದ ಚಿಂತೆ, ಮುಂದೇನು ಅನ್ನುವ ಒತ್ತಡ ನಿಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಬಾಬಾರವರ ಬ್ಲೆಸ್ಸಿಂಗ್ ಯಾವ ರೀತಿ ಸಿಗ್ತಾ ಇದೆ ಅಂದರೆ, ಒಮ್ಮೆ ತೀರ್ಮಾನ ಮಾಡಿದಿರಾ ನನ್ನ ಪಾದಗಳಲ್ಲಿ ಆ ವಿಚಾರವನ್ನು ಇಟ್ಟು ಅಂದರೆ ಸಂಶಯ ಪಡಬೇಡಿ. ಪದೇ ಪದೇ ಹಿಂದೆ ತಿರುಗಿ ನೋಡಬೇಡಿ. ಮುಂದೆ ಹೋಗ್ತಾನೆ ಹೋಗಬೇಕು. ನಾನು ನಿಮ್ಮ ಜೊತೆಗಿದ್ದೀನಿ, ಮುಂದೆ ಮಾರ್ಗದರ್ಶನ ತೋರಿಸ್ತಾ ಇದ್ದೀನಿ ಅನ್ನುವ ಧೈರ್ಯದಿಂದ. ಆಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ನೀವೇನು ಒಂದು ಕೆಲಸವನ್ನು ಪಡ್ಕೊಳ್ಬೇಕು ಅಂತ ಇದ್ದರೂ ಆ ಕೆಲಸದಲ್ಲಿ ಅಡಚಣೆ ಇಲ್ಲದೆ ನಿಮಗೆ ಆ ಕೆಲಸ ಸಿಗುತ್ತೆ. ಕೆಲವೊಂದು ಪಾಠಗಳು ಎದುರಾಗೇ ಆಗ್ತವೆ, ಅವು ನನ್ನ ಪರೀಕ್ಷೆಗಳಾಗಿದ್ದಾವೆ. ಅದರಲ್ಲಿ ನೀವು ದೃಢ ವಿಶ್ವಾಸದಿಂದ ನಿಲ್ಲೇಬೇಕು. ಯಾಕಂದರೆ ಮುಂದೆ ಆ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಧೈರ್ಯ, ಆತ್ಮವಿಶ್ವಾಸ, ಅಲ್ಲಿ ಪರಿಸ್ಥಿತಿಗಳನ್ನಾಗಿರ್ಬೋದು, ಕೆಲವು ಜನರನ್ನಾಗಿರ್ಬೋದು ಎದುರಿಸುವುದಾಗಿರ್ಬೋದು, ಇಲ್ಲ ಮಾತುಕತೆ ಆಗಿರ್ಬೋದು, ಅವುಗಳನ್ನು ನೀವು ಮಾಡಲೇಬೇಕಾಗತ್ತೆ. ಹಾಗಾಗಿ ಕೆಲವು ಪಾಠಗಳು ಪರೀಕ್ಷೆಗಳ ಮೂಲಕ ನಿಮಗೆ ಸಿಗ್ತಾನೆ ಹೋಗ್ತವೆ. ಅವು ನಿಮ್ಮನ್ನು ಹಿಂದೆ ಸರಿಸಲಿಕ್ಕಲ್ಲ, ನಿಮ್ಮನ್ನು ತುಳಿಲಿಕ್ಕಲ್ಲ, ಅವು ನಿಮ್ಮನ್ನು ಇನ್ನೂ ಬಲಗೊಳಿಸಲಿಕ್ಕೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ. ಇಲ್ಲಿ ನಿಮಗೆ ಒಂದು ಸ್ಪಷ್ಟವಾದ ಆಶೀರ್ವಾದ ಸಿಗ್ತಾ ಇದೆ. ಗುರು ಕೃಪೆ ಹಾಗೆ ಹಿರಿಯರ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಜೊತೆ ಇದೆ. ಅಂದರೆ ನಿಮ್ಮ ಪೂರ್ವಜರು ಯಾರೋ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದರು, ಅವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಅದು ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಈ ರೀತಿ ಚಿಕ್ಕಪ್ಪ ಆಗಿರ್ಬೋದು, ಈ ರೀತಿ ಸಂಬಂಧ ಬರ್ತಾ ಇದೆ. ಒಟ್ಟಾರೆಯಾಗಿ ಅವರ ಮಾರ್ಗದರ್ಶನ, ನೀವು ಎಲ್ಲೋ ಒಂದು ರೀತಿಯಲ್ಲಿ ಚೆನ್ನಾಗಿರಬೇಕು ಅಂತೇಳಿ ಅವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲದ್ರೂ ಕೂಡ ಅವರ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಬೆಳಕು ಖಂಡಿತ ಸಿಗುತ್ತೆ. ಸಂಬಂಧ ಕಷ್ಟ, ಗಂಡ ಹೆಂಡತಿ ಸಂಬಂಧ ಕಷ್ಟ, ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಮಧ್ಯೆ ಯಾರೋ ಪ್ರವೇಶ ಮಾಡ್ತಾ ಇದ್ದಾರೆ, ಇಲ್ಲ ನನ್ನ ಗಂಡನೇ ಅರ್ಥ ಮಾಡ್ಕೊಳ್ತಾ ಇಲ್ಲ, ಹೆಂಡತಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಈ ರೀತಿ ಅಂದ್ಕೊಳ್ಳೋದಕ್ಕಿಂತ ಆ ಸಣ್ಣ ಪುಟ್ಟ ವಿಚಾರಗಳನ್ನು ತುಂಬ ದೊಡ್ಡ ಚಿಂತೆ, ಒತ್ತಡವಾಗಿ ಮಾಡ್ಕೊಳ್ಳೋದಕ್ಕಿಂತ ಎದುರು ಬದುರು ಕುಳಿತು ಅದರ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿ ನಿರ್ಧಾರ ತಗೊಳ್ಳಿ. ನಿಮ್ಮಿಬ್ಬರ ಮಧ್ಯೆ ಬೇರೆ ಯಾರೋ ಬಂದು ತೀರ್ಮಾನ ಮಾಡುವ ಬದಲು ನೀವೇ ನಿಧಾನವಾಗಿ ಕುಳಿತು ನಿಧಾನವಾಗಿ ಕೆಲವೊಂದು ವಿಚಾರಗಳನ್ನು ಬಗೆಹರಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ. ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿ, ಜೀವನದಲ್ಲಿ ಒಂದು ಸ್ಥಿರತೆ, ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವೇನೋ ಬಿಟ್ಕೊಟ್ಬಿಟ್ಟೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ಅದು ಸಂಬಂಧದ ವಿಚಾರದಲ್ಲೇ ಆಗಿರ್ಬೋದು, ವ್ಯವಹಾರದ ವಿಚಾರದಲ್ಲೇ ಆಗಿರ್ಬೋದು. ಆದರೆ ಅದು ನಷ್ಟ ಅಲ್ಲ, ಅದು ನಿಮ್ಮ ಭವಿಷ್ಯಕ್ಕೆ ಮಾಡಿದ ಒಂದು ಸ್ಥಳ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಭಯ ಬಿಡಿ, ನಂಬಿಕೆ ಇಡಿ. ಸಮಯ ಯಾರ ಪರವಾಗೂ ನಿಲ್ಲೋದಿಲ್ಲ, ಆದರೆ ಈಗ ನಿಮ್ಮ ಪರವಾಗಿ ಅದು ತಿರುಗ್ತಾ ಇದೆ, ಸ್ಥಿರವಲ್ಲ. ಹಾಗಾಗಿ ಜೀವನ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪರಿವರ್ತನೆ ತಗೊಳ್ತಾನೆ ಹೋಗುತ್ತೆ. ಆ ಸಮಯದಲ್ಲಿ ಪಾಠವನ್ನು ಕಲಿತು ನೀವು ಮುಂದೆ ಹೋಗಲೇಬೇಕು. ಅದೇ ರೀತಿ ಈಗ ನೀವು ಒಂದು ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಬುದ್ಧಿವಂತಿಕೆ ಇದೆ, ಅದರ ಪ್ರಕಾರ ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರಾ. ಈ ವಿಚಾರದ ಬಗ್ಗೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಖುಷಿ ಇದೆ. ಹಾಗೆ ಇನ್ನೂ ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು, ಸಂತಾನದ ವಿಚಾರದಲ್ಲಾಗಿರ್ಬೋದು, ನಿಮಗೆ ಏನೋ ಒಂದು ಅಡೆತಡೆಗಳು ಬರ್ತಾ ಇದ್ದಾವೆ. ಅಂದರೆ ನೋಡ್ಲಿಕ್ಕೆ ಬರ್ತಾರೆ, ಇಲ್ಲ ಏನೋ ಒಂದು ಸಮಸ್ಯೆ ಆಗಿ ಅದು ಅಲ್ಲೇ ನಿಂತು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಅಂದರೆ ಕನ್ಸೀವ್ ಆಗ್ತೀನಿ ಅಂತ ಹೇಳಿ ಅಂದ್ಕೊಳ್ತೀರಾ, ಅದು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಹೋಗುತ್ತೆ, ಈ ರೀತಿ ಆಗ್ತಾ ಇದೆ. ಗೊಂದಲ ಇದೆ,
ಸ್ಪಷ್ಟತೆ ಸಿಗ್ತಾ ಇಲ್ಲ. ಗುರುವಿನಲ್ಲಿ ಪೂರ್ಣವಾದ ವಿಶ್ವಾಸ ಇಟ್ಟಿದ್ದೀರಾ, ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಗೊಂದಲ ಕಾಣಿಸ್ತಾ ಇದೆ. ನಾಳೆ ಕೈಲಾದರೆ ಹಳದಿ ದಾನ ಅಂದರೆ ಒಂದು ಅರಿಶಿಣದ ದಾನ ಇಲ್ಲವೇ ಕಡಲೆಬೇಳೆ ಬಾಳೆಹಣ್ಣಿನ ದಾನವನ್ನು ಕೊಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಎನರ್ಜಿ ಬಾಬಾರವರ ಮಂದಿರಕ್ಕೆ ಕೊಡಿ. ವಿವಾಹದಲ್ಲಿರುವ ಅಡೆತಡೆಗಳು ದೂರವಾಗಿವೆ. ನನ್ನ ಸಂತಾನದಲ್ಲಿರುವ ಅನೇಕ ರೀತಿಯ ದೋಷಗಳು ದೂರವಾಗಿವೆ. ನಾನು ತಾಯಿಯಾಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಿ ಅನುಭವಕ್ಕೆ ಬಂದು ಒಂದು ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ಒಂದು ದಾನದ ಸೇವೆಯನ್ನು ನಾಳೆ ಮಾಡಿ ಸಂಜೆ ಒಳಗೆ. 2.5 ತಿಂಗಳ ಒಳಗೆ ವಿವಾಹದಲ್ಲಿ ಶುಭ ವಾರ್ತೆ ಸಿಗುತ್ತೆ. ಹಾಗೆ ಉದ್ಯೋಗದಲ್ಲಿ ಒಂದು ಸ್ಥಿರತೆ ಕಾಣುತ್ತೆ. ಹಾಗೆ ನೀವು ಕನ್ಸೀವ್ ಕೂಡ ಆಗ್ತೀರಾ ಅನ್ನೋ ರೀತಿಯಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಅಂದರೆ ಈ ಸಮಾಜ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಕೆಲವು ಭಯ ಆಗಿರ್ಬೋದು, ಹಳೆಯ ನಂಬಿಕೆಗಳಲ್ಲಿರುವ ಒಂದು ಕೊರತೆಗಳಾಗಿರ್ಬೋದು, ನಿಮ್ಮ ಮೇಲೆ ಹೇರಿದ ಕೆಲವು ಅವಶ್ಯಕವಿಲ್ಲದ ಕೆಲವು ವಿಚಾರಗಳನ್ನು ಬಲವಂತವಾಗಿ ಹೇರಿದಾರಲ್ಲ, ಆ ವಿಚಾರಗಳಿಂದ ನೀವು ಹೊರಗೆ ಬರಲೇಬೇಕು. ನಿಧಾನವಾಗಿ ಅಂತಹ ವಿಚಾರಗಳನ್ನು ನೀವು ಬಿಡಲೇಬೇಕು, ನಿಮ್ಮ ಮನಸ್ಸಿನಿಂದ ಹೊರಗೆ ಹಾಕಲೇಬೇಕು. ಅಂದರೆ ಇವೇ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮುಂದಿನ ಜೀವನಕ್ಕೆ ನೀವು ಸಂಪೂರ್ಣವಾಗಿ ಹೋಗಲಿಕ್ಕೆ, ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಬ್ಲಾಕೇಜ್ಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಹಾಗಾಗಿ ನಿಧಾನವಾಗಿ ಆದರೂ ಪರವಾಗಿಲ್ಲ, ನಾನು ಆ ಎಲ್ಲ ಒಂದು ನೋವುಗಳನ್ನು, ಭಯವನ್ನು ಬಿಟ್ಬಿಡ್ತೀನಿ. ಒಂದು ಸಮಾಜ ಹೇರಿದ ಒಂದು ಭಯ ಆಗಿರ್ಬೋದು, ಕೆಲವರ ಎನರ್ಜಿ ಪ್ರಕಾರ ಕುಟುಂಬ ಹೇರಿದ ಭಯ ಆಗಿರ್ಬೋದು, ನೋವು ಆಗಿರ್ಬೋದು, ಅವೆಲ್ಲವನ್ನು ಬಿಟ್ಬಿಡ್ಬೇಕು. ನಾನು ಎಲ್ಲೋ ಒಂದು ರೀತಿಯಲ್ಲಿ ಅವು ಒಳಗೆ ಇದ್ದಾವೆ, ಅದಕ್ಕೋಸ್ಕರನೇ ನಾನು ಏನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತೇಳಿ ನೀವು ಈ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು. ನಿಧಾನವಾಗಿ ಅಂದರೆ ಒಂದೇ ಸಾರಿ ಬಿಡೋಕ್ಕಾಗೋದಿಲ್ಲ. ಧ್ಯಾನದ ಮೂಲಕ, ಗುರುವಿನಲ್ಲಿ ಸಮರ್ಪಣೆ ಆಗೋದ್ರ ಮೂಲಕ, ಒಳ್ಳೆಯ ಕೆಲಸವನ್ನು ಮಾಡೋದ್ರ ಮೂಲಕ, ಒಳ್ಳೆಯ ಒಂದು ಉದ್ದೇಶವನ್ನು ಹೊಂದೋದ್ರ ಮೂಲಕ, ಪ್ರಕೃತಿಯನ್ನು, ಪ್ರಾಣಿಯನ್ನು ಪ್ರೀತಿಸುವುದರ ಮೂಲಕ, ಅಂದರೆ ಮರಗಿಡಗಳಲ್ಲಿ ಗಾಳಿ ಬೀಸ್ತಾ ಇರತ್ತಲ್ಲ, ಆ ಎಲೆಗಳನ್ನು ನೋಡೋದಾಗಿರ್ಬೋದು, ಹೂವು ಅರಳೋದನ್ನು, ಅದರ ವಾಸನೆಯನ್ನು ನೋಡೋದಾಗಿರ್ಬೋದು, ಜುಳು ಜುಳು ಹರಿಯುವ ನದಿಯ ನೀರಿನ ಒಂದು ಕಲರವನ್ನು ಕೇಳಿಸ್ಕೊಳ್ಳೋದಾಗಿರ್ಬೋದು, ನೋಡೋದಾಗಿರ್ಬೋದು, ಬರಿಗಾಲಿನಲ್ಲಿ ಮಣ್ಣಿನ ಮೇಲೆ ನಡೆಯೋದಾಗಿರ್ಬೋದು. ಈ ರೀತಿ ನೀವು ಮಾಡ್ತಾ ಹೋದಷ್ಟು, ಪ್ರಕೃತಿಗೆ ಕನೆಕ್ಟ್ ಆದಷ್ಟು ನೀವು ಆ ರೀತಿಯ ಒಂದು ನೋವು ತುಂಬಿದ ವಿಚಾರಗಳನ್ನು ಬಿಡ್ತಾ ಬರ್ತೀರಾ. ಹಾಗೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಿದಷ್ಟು ನೀವು ಹೀಲ್ ಆಗ್ತಾ ಹೋಗ್ತೀರಾ. ಪ್ರಕೃತಿ ನಿಮ್ಮನ್ನು ಗೌಪ್ಯವಾಗಿ, ಮೌನವಾಗಿ ಹೀಲ್ ಮಾಡುತ್ತೆ. ಅದರ ಸಂಪರ್ಕಕ್ಕೆ ಬನ್ನಿ. ಅನೇಕ ರೀತಿಯ ಒಂದು ಒತ್ತಡಗಳಿಂದ ಆಗಿರ್ಬೋದು, ಮಾನಸಿಕ ಅನಾರೋಗ್ಯದ ವಿಚಾರಗಳಿಂದ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನೀವು ಹೀಲ್ ಆಗ್ತೀರಾ. ಪ್ರಕೃತಿ ನಿಮಗೆ ಪಾಲನೆ ಪೋಷಣೆ ಮಾಡುತ್ತೆ, ಮಗುವಿನಂತೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ, ಹೊಸದೊಂದು ಬದುಕಿಗೆ ದಾರಿಯನ್ನು ತೋರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರಿಂದ ನಿಮಗೆ ನೇರವಾದ ಸಂದೇಶ ಸಿಗ್ತಾ ಇದೆ. ಅಂದರೆ ಆ ಪ್ರಕೃತಿಯ ಮೂಲಕ ನಾನು ನಿನ್ನನ್ನು ಹೀಲ್ ಮಾಡ್ತೀನಿ, ನನ್ನ ಅನುಭವಕ್ಕೆ ಬಾ ಅಂತೇಳಿ ಕರೀತಾ ಇದ್ದಾರೆ. ನ್ಯಾಚುರಲ್ ಹೀಲಿಂಗ್ಗಳು ಇವೆಲ್ಲ. ಅಂದರೆ ಮೋಡ ಆಗೋದೇ ಆಗಿರ್ಬೋದು, ಮಳೆ ಸುರಿಯೋದೇ ಆಗಿರ್ಬೋದು, ಅದರ ಧ್ವನಿ ಆಗಿರ್ಬೋದು, ಮೋಡದ ಒಂದು ಗುಡುಗಿನ ಶಬ್ದ ಆಗಿರ್ಬೋದು, ಇವೆಲ್ಲವೂ ಹೀಲಿಂಗ್ ಥೆರಪಿಗಳು. ಇವು ನಿಮ್ಮ ಮೇಲೆ ಪ್ರಭಾವ ಬೀರ್ತವೆ. ಅವುಗಳನ್ನು ಪ್ರೀತಿಸಿ, ಗೌರವಿಸಿ. ಮೌನದ ಭಾಷೆಯಲ್ಲಿ ಅವುಗಳ ಸಂಪರ್ಕಕ್ಕೆ ಹೋಗಿ, ಬೀಸುವ ಗಾಳಿಯ ಸಂಪರ್ಕದಲ್ಲಿ ತಣ್ಣನೆಯ ಅನುಭವವನ್ನು ಫೀಲ್ ಮಾಡಿ. ಖಂಡಿತ ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡುತ್ತೆ. ಈ ಸಮಯದಲ್ಲಿ ನಿಮಗೆ ಮನುಷ್ಯರಿಗಿಂತ ಈ ರೀತಿ ಭಾವನಾತ್ಮಕ ಪ್ರಕೃತಿಯ ಒಂದು ಬೆಸುಗೆ ಅಂದರೆ ಸಂಪರ್ಕದ ಅವಶ್ಯಕತೆ ಈ ಸಮಯದಲ್ಲಿ ಇದೆ. ಯಾರೂ ಕೊಡದ ಆರೋಗ್ಯ ಆಗಿರ್ಬೋದು, ಯಾರೂ ಕೊಡದ ನೆಮ್ಮದಿ ಆಗಿರ್ಬೋದು, ಆಸ್ಪತ್ರೆಗಳಲ್ಲಿ ನೀವು ಎಷ್ಟೋ ಒಂದು ಮೆಡಿಷನ್ಗಳನ್ನು ತೊಗೊಂಡಿದ್ದೀರಾ, ಅದರಿಂದ ವಾಸಿಯಾಗದ ಕಾಯಿಲೆಗಳು ಈ ರೀತಿ ನೀವು ಯಾವಾಗ ಭಾವನಾತ್ಮಕವಾಗಿ ಪ್ರಕೃತಿಯ ಜೊತೆ, ಪ್ರಾಣಿ ಪಕ್ಷಿಗಳ ಜೊತೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಳ್ಳಕ್ಕೆ ಬಯಸ್ತೀರೋ, ಆ ಸಮಯದಲ್ಲಿ ನೀವು ಹೀಲ್ ಆಗ್ತೀರಾ. ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನು ಒಮ್ಮೆ ಆಲಿಸಿ, ನಿಮ್ಮ ಜೀವನದಲ್ಲಿ ಒತ್ತಡ ಮುಕ್ತರಾಗಿ ಬದುಕೋದನ್ನು ಕಲೀರಿ, ಆಯ್ಕೆ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಸ್ವತಂತ್ರತೆ ನಿಮ್ಮ ಕೈಯಲ್ಲೇ ಭಗವಂತ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ಈ ರೀತಿ ಮೆಸೇಜ್ ಸಿಗ್ತಾ ಇದೆ. ಕೆಲವರ ಎನರ್ಜಿಗೆ ಅವಶ್ಯಕವಿಲ್ಲದ ವಿಚಾರಗಳನ್ನೇ ಆಗಿರ್ಬೋದು, ವ್ಯರ್ಥ ಜನರ ಮಾತುಗಳನ್ನೇ ಆಗಿರ್ಬೋದು, ನಿಧಾನವಾಗಿ ಬಿಡುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೀವು ನಿಮ್ಮ ಆತ್ಮದ ದಾರಿಯಲ್ಲೇ ಇದ್ದೀರಾ, ಆದರೆ ಹಳೆಯ ಸಂಸ್ಕಾರಗಳು ಇನ್ನೂ ನಿಮ್ಮ ಬೆಳವಣಿಗೆಗೆ ತಡೆಯಾಗಿವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಹಾಗಾಗಿ ನೀವು ಇತರರ ನಿರೀಕ್ಷೆಗಳಿಗೆ ಬದುಕುವುದನ್ನು ನಿಲ್ಲಿಸಬೇಕು. ನಿಮ್ಮೊಳಗಿನ ಧ್ವನಿಯನ್ನು ಕೇಳುವ ಸಮಯ ಬಂದಿದೆ. ಸತ್ಯ ನಿಮಗೆ ಅಸೌಕರ್ಯ ತಂದರೂ ಅದೇ ಮುಕ್ತಿ ನೀಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಕೆಲವೊಂದು ವಿಚಾರಗಳನ್ನು ಬಿಡದೆ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಳೆಯ ನಾನು ಹೀಗೆ ಇರಬೇಕು, ನನಗೆ ಇಂಥದ್ದೇ ಸಿಗಬೇಕು ಅನ್ನೋ ರೀತಿಯಲ್ಲಿ ಹಠವನ್ನು ಬಿಡಿ. ಸಮರ್ಪಣೆಯಾಗಿ ಕೆಲವೊಂದು ತ್ಯಾಗ ಇರಲೇಬೇಕು. ಕೆಲವೊಂದು ವಿಚಾರಗಳಲ್ಲಿ ಹೊಂದಾಣಿಕೆ ಅಗತ್ಯ ಇದೆ. ಆಗಲೇ ನೀವು ಒಂದು ಹೊಸದೊಂದು ಜೀವನಕ್ಕೆ ಕಾರಣರಾಗ್ತೀರಾ, ಅಂದರೆ ಸಾಕ್ಷಿ ಆಗ್ತೀರಾ. ನಾನು ಯಾರು ಎಂಬ ಅರಿವು ಹುಟ್ಟುತ್ತೆ ಆವಾಗ ನಿಮಗೆ. ಹಾಗಾಗಿ ಕೆಲವು ಸಂಬಂಧಗಳು ನಿಮಗೆ ಆ ಪಾಠವನ್ನು ಕಲಿಸೋದ್ರ ಜೊತೆಗೆ ನಿಮ್ಮ ಪರಿಚಯವನ್ನು ನಿಮಗೆ ಮಾಡಿಸ್ಕೊಡ್ತೇವೆ. ನಿಮ್ಮ ಶಕ್ತಿಯ ಅರಿವನ್ನು ಮಾಡಿಸ್ಕೊಡೋದ್ರ ಜೊತೆಗೆ ನಿಮ್ಮ ಆತ್ಮದ ಉದ್ದೇಶ ಏನಿದೆಯಲ್ಲ ಅದನ್ನು
ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತವೆ. ಕಲಿತದ್ದನ್ನು ಪ್ರಶ್ನಿಸಿ, ಅಂದರೆ ನೀವೇನು ಕಲ್ತಿದ್ದೀರಾ ಇವತ್ತು ಅನ್ನೋದನ್ನು, ಅಂದರೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಆಗ ಭಯದಿಂದ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ತೀರಲ್ಲ, ಅದನ್ನು ಬಿಡ್ತೀರಾ, ಆತ್ಮಕ್ಕೆ ಶಾಂತಿ ಕೊಡುವ ದಾರಿಯನ್ನು ಆರಿಸ್ಕೊಳ್ತೀರಾ, ಯಾವುದು ತಪ್ಪು ಯಾವುದು ಸರಿ ಅಂತೇಳಿ ಗುರುತಿಸುವ ಜ್ಞಾನ ಉಂಟಾಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಪ್ರಶ್ನೆ ಮಾಡ್ಕೊಳ್ಳಿ, ಇವತ್ತು ನನ್ನಿಂದ ಎಷ್ಟು ಒಳ್ಳೆಯ ಕೆಲಸ ಆಗಿದೆ, ನನ್ನಿಂದ ಎಷ್ಟು ಕೆಟ್ಟ ಕೆಲಸ ಆಗಿದೆ, ಅಂದರೆ ಯಾರದ್ದಾರ ಬಗ್ಗೆ ನಾನು ಕೆಟ್ಟದಾಗಿ ಯೋಚನೆ ಮಾಡಿದ್ನ ಅನ್ನೋ ರೀತಿಲಿ ನೋಡ್ಕೊಳ್ಳಿ. ಯಾರದ್ದಾದ್ರ ಮೇಲೆ ಅನವಶ್ಯಕವಾಗಿ ಕೋಪಗೊಂಡ, ಇವೆಲ್ಲವೂ ನಾನು ಬಿಡಬೇಕು, ಒಳ್ಳೆಯದನ್ನು ನಾನು ರೂಢಿಸ್ಕೊಳ್ಬೇಕು ಅನ್ನೋ ರೀತಿಲಿ ಒಂದು ಬದಲಾವಣೆಯೊಂದಿಗೆ ಇವತ್ತಿನ ದಿನವನ್ನು ಬೀಳ್ಕೊಟ್ಟು ನಾಳೆಯ ದಿನಕ್ಕೆ ಸ್ವಾಗತ ಮಾಡ್ಕೊಳ್ತಾ ಮಲಗಿ. ಹಾಗೆ ನೀವು ಬಿಟ್ಟು ಕೊಡುವುದು ನಷ್ಟವಲ್ಲ ಇಲ್ಲಿ, ಅದು ನಿಮ್ಮ ಆತ್ಮದ ಬೆಳವಣಿಗೆಗೆ, ಅಂದರೆ ನಿಮ್ಮ ಒಂದು ಭವಿಷ್ಯ ರೂಪುಗೊಳ್ಳಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ನನ್ನ ಧ್ವನಿ ತುಂಬ ನಿಮಗೆ ಡಿಸ್ಟರ್ಬ್ ಮಾಡಿದೆ ಅಂತ ಹೇಳಿ ಅಂದ್ಕೊಳ್ತೀನಿ, ಯಾಕಂದರೆ ತುಂಬ ಶೀತ ಆಗಿತ್ತು, ಗಂಟಲು ಹಿಡಿದು ಮಾತಾಡಿದ್ದೀನಿ. ಹಾಗೆ ಸ್ನೇಹಿತರೆ, ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದ ಗುಣಮಟ್ಟವು ಆಧ್ಯಾತ್ಮಿಕ ಬೆಳವಣಿಗೆಯು ಹೊರಗಿನ ಸಂಸ್ಕಾರಗಳಿಂದಲ್ಲ, ಒಳಗಿನ ಅರಿವಿನಿಂದ ಬೆಳೆಯುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಗೈಡೆನ್ಸ್ ಕೊಡ್ತಿದ್ರೆ, ನೀವು ಯಾವೆಲ್ಲ ವಿಚಾರದಲ್ಲಿ ಒಂದು ನಿಷ್ಠೆಯಿಂದ ಶ್ರಮಪಟ್ಟು ಆ ಕೆಲಸವನ್ನು ಮಾಡಿದ್ದೀರಾ, ಮುಂದುವರೆದಿದ್ದೀರಲ್ಲ, ಆ ವಿಚಾರದಲ್ಲಿ ನ್ಯಾಯಸಮ್ಮತ ಫಲ ಸಿಗುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಳೆಯ ಅಡಚಣೆಗಳು ನಿಧಾನವಾಗಿ ದೂರವಾಗ್ತವೆ, ಜೀವನದಲ್ಲಿ ಹೊಸ ದಿಕ್ಕು ಸ್ಪಷ್ಟವಾಗ್ತಾ ಇದೆ, ಧೈರ್ಯ ಮತ್ತು ಸಹನಶೀಲತೆ ನಿಮ್ಮ ದೊಡ್ಡ ಶಕ್ತಿಯಾಗಿ ಈಗ ಹೊರಹೊಮ್ತಾ ಇದೆ. ಆತುರದ ನಿರ್ಧಾರಗಳನ್ನು ಬಿಡ್ತಾ ಇದ್ದೀರಾ, ಸಮಯ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ, ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗ್ತಾ ಇದೆ, ಅಧಿಕಾರಿಗಳ ಮೆಚ್ಚುಗೆ ದೊರೆಯುವ ಸೂಚನೆ, ಇದರಿಂದ ಸಂಬಳ ಹೆಚ್ಚಾಗುವ ಸೂಚನೆ ಕೂಡ ಕಾಣಿಸ್ತಾ ಇದೆ. ಮನೆಯನ್ನ ಬದಲಾಯಿಸ್ತೀರಾ, ಹಾಗೆ ಉದ್ಯೋಗದಲ್ಲೂ ಕೂಡ ಬದಲಾವಣೆ ಮಾಡಬೇಕು ಅಂತೇಳಿ ಯೋಚಿಸ್ತಾ ಇದ್ರೆ ಸಂಕ್ರಾಂತಿಯ ನಂತರ ಉತ್ತಮ ಸುದ್ದಿ ಸಿಗತ್ತೆ, ಬದಲಾವಣೆ ಮಾಡಬಹುದು. ಹಳೆಯ ಸಾಲದ ಒತ್ತಡ ಕಡಿಮೆ ಆಗುತ್ತೆ, ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚಾಗತ್ತೆ. ಯಾಕಂದರೆ ಈಗ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ಹಾಗಾಗಿ ಆ ಕುಟುಂಬವನ್ನು ನೀವೀಗ ಸಂಭಾಳಿಸ್ತಾ ಇದ್ದೀರಾ. ನಿಮ್ಮ ಒಂದು ಸಮರ್ಪಣಾ ಭಾವ ಆ ಕುಟುಂಬವನ್ನು ಗಟ್ಟಿಯಾಗಿಡುತ್ತೆ, ಸಂಬಂಧಗಳಲ್ಲಿ ನಂಬಿಕೆ ಗಟ್ಟಿಯಾಗಿಡುವಂತೆ ಮಾಡ್ತಾ ಇದೆ. ಮನೆಯಲ್ಲಿರೋರೇ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಇಲ್ಲಾಂದರೆ ಹೊರಗಡೆ ಹೋಗಿ ದುಡಿಯೋರಿಗೆ ಆಗಿರ್ಬೋದು, ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ, ಸ್ವಲ್ಪ ವಿಶ್ರಾಂತಿಯ ಅಗತ್ಯ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಾಬಾರವರ ನಾಮಸ್ಮರಣೆ ಮಾಡಿ, ಹಾಗೆ ಸೂರ್ಯ ದೇವನಿಗೆ ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಪ್ರಾತಃ ಕಾಲದಲ್ಲಿ ನೀರನ್ನು ಅರ್ಘ್ಯ ಕೊಡೋದ್ರಿಂದ ನಿಮಗೆ ತುಂಬ ಲಾಭ ಉಂಟಾಗತ್ತೆ. ಹಾಗೆ ಬಾಬಾರವರ ಉದಯ ಸೇವನೆ ಧಾರಣೆ ಮಾಡಿ, ಸಚ್ಚರಿತ್ರೆಯ ಪಾರಾಯಣ ಮಾಡಿ, ನಿಮ್ಮನ್ನು ಇವೆಲ್ಲ ಒಳ್ಳೆಯ ವಿಚಾರಗಳು ಹೀಲ್ ಮಾಡ್ತವೆ. ಅದರ ಜೊತೆಗೆ ಭಗವದ್ಗೀತೆಯ ಪಾರಾಯಣ ಆಗಿರ್ಬೋದು, ಲಲಿತ ಸಹಸ್ರನಾಮ ಆಗಿರ್ಬೋದು, ಹಾಗೆ ಪುಸ್ತಕಗಳನ್ನು ಓದೋದಾಗಿರ್ಬೋದು, ಹಾಡುಗಳನ್ನು ಕೇಳೋದಾಗಿರ್ಬೋದು, ಮತ್ತು ಆದಿತ್ಯ ಹೃದಯ ಸ್ತೋತ್ರ ಓದೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಇವುಗಳು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸ್ತವೆ, ಹಾಗೆ ದೈಹಿಕ ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸ್ತವೆ. ಇವೆಲ್ಲವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ, ಕೆಲವರೀಗ ಮಾಡಲಿಕ್ಕೆ ಅಭ್ಯಾಸವನ್ನು ಕೂಡ ಮಾಡಿದ್ದೀರಾ, ಕೆಲವರಿಗೆ ಸಮಯ ಸಾಕಾಗ್ತಾ ಇಲ್ಲ ಅನ್ನೋ ರೀತಿಲಿ ಎಲ್ಲೋ ಒಂದು ರೀತಿಲಿ ಅಂದ್ಕೊಳ್ತಾ ಇದ್ದೀರಾ. ಆದರೆ ಸಮಯ ನಿಮಗೋಸ್ಕರ ನೀವು ಕೊಟ್ಕೊಳ್ಳೇಬೇಕು, ಸ್ವಲ್ಪ ಹೊತ್ತು, ಅದು ಯಾವುದೇ ಸಮಯ ಆಗಲಿ ನೀವು ಶುರು ಮಾಡಿ, ನಂತರ ಅದು ಒಂದು ಸ್ಥಿರವಾದ ಒಂದು ಸಮಯವನ್ನು ತನ್ನಿಂದ ತಾನೇ ಮಾಡ್ಕೊಳ್ಳುತ್ತೆ. ಆಗ ನಿಮಗದು ಶಿಸ್ತು ಕೊಡುತ್ತೆ ಜೀವನದಲ್ಲಿ, ನಾನು ಇಂಥದ್ದೇ ಸಮಯಕ್ಕೆ ಮಾಡಬೇಕು ಅಂತೇಳಿ. ಹಾಗಾಗಿ ಆರಂಭ ಕೊಂಚ ಆ ಕಡೆ ಈ ಕಡೆ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಅದು ನಿಮಗೆ ಒಂದು ಸ್ಥಿರತೆ, ಶಿಸ್ತನ್ನು ಕಲಿಸುತ್ತೆ, ಹಾಗೆ ಒಳ್ಳೇದು ಕೂಡ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನನಗೆ ಬೆಳಗ್ಗೆ ಆಗಲ್ಲ, ಸಂಜೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕಾರಣ ಕೊಡಬೇಡಿ, ಯಾವಾಗ ಆಗುತ್ತೆ ಆವಾಗ ಶುರು ಮಾಡಿ. ಮೊದಲು ಶುರು ಮಾಡಿ, ಸಮಯಕ್ಕೆ ಸರಿಯಾಗಿ ಕಾಲ ನಿರ್ಧಾರ ಮಾಡುತ್ತೆ ಅದನ್ನು ಹೇಗೆ ನಿಮ್ಮಿಂದ ಮಾಡಿಸ್ಕೊಳ್ಬೇಕು ಅಂತೇಳಿ. ಸಮರ್ಪಣೆ ಆಗೋದಷ್ಟೇ, ಅಂದರೆ ಕರ್ಮ ಮಾಡೋದಷ್ಟೇ ನಿಮ್ಮ ಕೆಲಸ. ಅದನ್ನು ಹೇಗೆ ಅದನ್ನು ಫಲವಾಗಿ ಬದಲಾಯಿಸಿ ನಿಮಗೆ ಕೊಡಬೇಕೋ, ಯಾವ ಸಮಯಕ್ಕೆ ಅದನ್ನು ಮಾಡಿಸ್ಕೊಳ್ಬೇಕೋ ಎಲ್ಲವನ್ನು ಭಗವಂತ ಅರ್ತಿರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಮತ್ತೊಮ್ಮೆ ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ರೀಡಿಂಗ್ ಇದಾಗಿತ್ತು ಸ್ನೇಹಿತರೆ. ಇವತ್ತಿನ ರೀಡಿಂಗ್ ಅಂದರೆ ಬಾಬಾರವರ ಈ ಸಂದೇಶ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ, ಇದು ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ಕೊಟ್ಟಿದ್ರೆ, ಹಾಗೆ ಇದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆ ಈ ಎನರ್ಜಿ ಕನೆಕ್ಟ್ ಆಗಿದ್ದರೆ ಖಂಡಿತವಾಗಿಯೂ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.